ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಶ್ರೀ ಕನಕದಾಸ ವೃತ್ತದ ಬಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೊಂದಿಕೊಂಡಂಥ ಗುಜರಿ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಆಕಸ್ಮಿಕವಾಗಿ ಬೆಂಕಿ ತಲುಗಿ 3 ಲಕ್ಷ ರೂಪಾಯಿ ಪ್ರಮಾಣದ ವಸ್ತು ಸುಟ್ಟು ಕರಕಲಾಗಿದೆ ಅಂತೇಳಿ ಮಾಲೀಕರಾದ ನಜೀರ್ ಸಾಬ್ ಮತ್ತು ಹುಸೇನ್ ಸಾಬ್ ನಮ್ಮ CBS ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ವಿವರವಾಗಿ ತಿಳಿಸಿದರು. ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ ಅಗ್ನಿಶಾಮಕ ದಳದ ಮುಖ್ಯ ಅಧಿಕಾರಿಯಾದಂಥ RL ಪೂಜಾರಿ ಅವರು ನಮ್ಮ CBS ಪ್ರತಿನಿಧಿಗೆ ಮಾತನಾಡುತ್ತಾ ವಿವರವಾಗಿ ವಿವರಿಸಿದರು. ಪಕ್ಕದಲ್ಲಿ ಸರ್ಕಾರಿ ಶಾಲೆಯ ಬಿಸಿ ಊಟದ ಅಡುಗೆ ಕೋಣೆ ಇರುವುದರಿಂದ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ರೀತಿಯ ಹಾನಿ ತಗಲಿಲ್ಲ. ಭಾನುವಾರ ಆದುದರಿಂದ ಶಾಲೆಗೆ ರಜೆ ಇರುವುದರಿಂದ ಹೆಚ್ಚಿನ ಪ್ರಮಾಣದ ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಇದೇ ರೀತಿಯಾಗಿ ಮುಖ್ಯ ಶಿಕ್ಷಕರಾದ ಶ್ರೀಕಾಂತ್ ಅವರು ನಮ್ಮ CBS ಪ್ರತಿನಿಧಿಗೆ ತಿಳಿಸುತ್ತಾ ಯಾವುದೇ ರೀತಿಯಿಂದ ಭಾನುವಾರ ಶಾಲೆಗೆ ರಜೆ ಇರೋದರಿಂದ ನಮ್ಮ ಶಾಲೆಯ ಬಿಸಿ ಊಟದ ಕೊಠಡಿ ಯಾವುದೇ ರೀತಿ ಹಾನಿ ಆಗಿಲ್ಲ ಎಂದೇಳಿ ತಿಳಿಸಿದರು. ಪಕ್ಕದ ಸ್ಕೂಲ್ ಹೌದು. ಆ ಸ್ಕೂಲ್ಗೆ ಯಾವುದೇ ರೀತಿಯಿಂದ ಏನು ಧಕ್ಕೆ ಆಗಿಲ್ಲ ಸರ್? ಹಾಂ, ಗುಜರಿ ಸಾಮಾನು ಎಲ್ಲ ಸಂಪೂರ್ಣವಾಗಿ ಭಸ್ಮ ಆಗ್ಯಾವ. ಎಷ್ಟು ಗಂಟೆ ಆಗಿರ್ಬೋದು ಸರ್ ಇದು? 3 ಗಂಟೆ ಆಗಿರುತ್ತೆ. 3 ಗಂಟೆ ಸರ್. ಥ್ಯಾಂಕ್ ಯು ಸರ್. ಯಾರೆಲ್ಲ ಫೋನ್ ಮಾಡಿರಪ್ಪ ನಮ್ಗೆ ಏನು ಆಗಿಲ್ಲ ಕಡಿದಿಲ್ಲ ನೋಡುತ್ತಾ ಇದೆ. ಕಾಲ ಹೊಡ್ಕೊಡಿ ಶಾಲೆಗೆ ರಜಾ ದಿನ ಆದ್ದರಿಂದ ಯಾವುದೇ ನಮಗೆ ಹಾನಿ ಆಗಿಲ್ಲ ಸರ್. ಅನಿತರ ಘಟನೆ ಯಾವುದು ಜರುಗಿಲ್ಲ. ದೇವ್ರ ದಯದಿಂದ ನಮಗೆ ಏನು ಎಫೆಕ್ಟ್ ಆಗಿಲ್ಲ. ನಾನು ಸಾಮಾನು ತೊಗೊಂಡು ಹೊರಗೆ ಜಮಾ ಮಾಡಿರ್ತೀನಿ ಸರ. ಅದು ನಾನು ಹೊರಗೆ ಮಾಲ್ ಇಟ್ಟು ಒಂದು ಸ್ವಲ್ಪ ಹೊರಗೆ ಹೋಗಿದ್ದೆ ಸರ್. ಗಡಿ ಹತ್ರ ಪ್ರಕಾಶ್ ಬಂದ ಮೇಲೆ ನಾನು ಅಲ್ಲಿ ಫೋನ್ ಬಂತಿದ್ದೀನಿ, ಅಂಗಡಿಗೆ ಬೆಂಕಿ ಹಚ್ಚಿದ್ದು ಬಾ ಅಂತೇಳಿ. ಅಲ್ಲಿ ಒಳ್ಳೆ ಬರೋತನ ನೋಡಿದರೆ ಬೆಂಕಿ ಎಲ್ಲ ನನಗೆ ಬೆಂಕಿ ಹಚ್ಚಿ ಎಲ್ಲ ಉಳಿದೋಗಿ ಸರ್. ಅದು ನನ್ನ ಕಂಡಪಟ್ಟಿ ಲಾಸ್ ಆಗಿ ನನ್ನ ಭಾಳ ಸಮಸ್ಯೆ ಬಂದಿದೆ ಸರ್. ಅದಕ್ಕೆ ಏನು ಮಾಡೋದು ದಾರಿ. ಬೆಂಕಿ ಯಾವ ಥರ ಇತ್ತಿದ್ದು ಅಂತ ಗೊತ್ತಾಯ್ತು? ಅದು ನನ್ನ ಲೆಕ್ಕದ ಪ್ರಕಾರ ನೋಡಿದ್ರಿಂದ ಕಸ ಭಾಳ ಇತ್ತು ಸರ್. ಅದು ಕಸದಲ್ಲಿಂದ ಅದರಿಂದ ನನಗೆ ನೋಡಲಾರ್ದವರು ಮಂದಿ ಕಸ ಚೆಲ್ ಮಾಡುತ್ತಿದ್ರು. ಸಿಗರೇಟು ಬೀಡಿ ಗಿಡಮದ್ದುಗಳು ನಡೀತಿದ್ವಿ ಸರ್ ಅಲ್ಲಿ ಬಗಲ ಕುಂತು. ಅದು ಯಾವ ಲೆಕ್ಕಕ್ಕಂತ ನನಗೆ ಬೆಳಗ್ಗೆ ಗೊತ್ತಾಗೋದು ಸರ್. ಅಂದರೆ ನಿಮಗೆ ಗುಜರಿ ಪಕ್ಕದಲ್ಲಿ ಕಸದ ರಾಶಿಗೆ ಯಾರಾದರೂ ಸಿಗರೇಟ್ ಬೀಡಿ ಹಚ್ಚಾರ ಅಂತ ಹೇಳ್ತಾರೆ? ಸಿಗರೇಟು ಬೀಡಿಗೆ ಭಾಳ ಅಲ್ಲಿ ಕುಂತು ಕುಡಿತಿದ್ವಿ ಸರ್. ಸಿಗರೇಟ್ ಕುಡಿಯೋದು, ಬೀಡಿ ಕುಡಿಯೋದು ಮತ್ತು ಅಥವಾ ಅಲ್ಲೇ ಬಂದ ಕಡೆ ಹಿಂದೆ ಹೋಗಿ ಉಚ್ಚೊಯ್ಯೋದು ಭಾಳ ಮಂದಿ ಅಡ್ಡಾಡ್ತಿದ್ರು ಸರ್. ಒಂಥರ ಬೇಡ ಅಂದ್ರೂ ನನಗೆ ಅಲ್ಲೇ ಏನಾರ ಅಂದರೆ ಏನೋ ನನಗೆ ಉಲ್ಟಾಡ್ತಿದ್ರು. ಹಿಂದಿನ ಜಾಗ ಇದೆ ಅಂತಿದ್ರು. ಹಂಗಾಗಿ ನಾವು ಅವ್ರಿಗೇನು ದಾರಿ ಹೇಳ್ತಿದ್ದಿಲ್ಲ ಸರ್. ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗೈತೆ ಅಂತ ಹೇಳ್ತೀವಿ? ನನ್ನ ಮುದ್ದೆ ಕೊಟ್ಟಿಗೆ ನನ್ನ ಲಾಸ್ ಆಗಿದ್ದು 3 ಲಕ್ಷ ತನಕ ಆಗಿದೆ ಸರ್.
ಈ ಗುಜರಿಗೆ ಏನು ನೀವು ಬೇರೆ ಕಡೆ ಶಿಫ್ಟ್ ಮಾಡೋಕೆ ಹತ್ತಿದ್ದಾಗ ಈಗ ಈಗ ಇದು ಈ ಥರ ಘಟನೆ ಆಗಿತ್ತೆ? ಇಲ್ಲ ಸರ್, ನಾನು ಗುಜರಿ ಇಲ್ಲೇ ನಡ್ಸಕತ್ತಿದ್ದೆ, ಅವ್ರಿಗೆ ಬಾಡಿಗೆ ಕಟ್ಟಕತ್ತಿದ್ದೆ ಎಲ್ಲ ಇದೆ ಸರ್. ಅವರು ನನಗೆ ವಾರ್ನಿಂಗ್ ಕೊಟ್ಟಿದ್ರು, ಗುಜರಿ ತೆಗಿಬೇಕಂತ. ಇಲ್ಲ ಸರ್, ನನ್ನ ಪ್ರಾಬ್ಲಮ್ ಹೋಯ್ತಂತ ಅವರು ಇಲ್ಲಿಗೆ ಇದು ಮಾಡಿದ್ರು ಗುಡಿಯೋರ ಬಗ್ಗೆ ಏನಿಲ್ಲ ಸರ್. ಇದು ಆಗಿದ್ದು ನನಗೆ ನನ್ನ ಪಟ್ಟಿಗೆಯಲ್ಲಿ ದುರಮಟ ಚಟ ಗುಟ್ಗ ಸುಡುಗಟ್ಟಲ್ಲಿ ಆಗದಂತ ನನಗೆ ಘೋಷಣೆ ಕಾಣಾಗತ್ತೆ ಸರ್. ಪಕ್ಕದ ಒಂದು ಗುಜರಿಗೆ ಬೆಂಕಿ ಬಿದ್ದ ಕಾರಣ ನಮ್ಮ ಶಾಲೆಗೆ ಹೊಗೆ ಮತ್ತು ನೀರು ಬಿಟ್ಟ ಕಾರಣ ನೀರು ಒಳಗಡೆ ಬಂದಿದೆ. ಹೀಗಾಗಿ ನಮ್ಮ ದಾಸ್ತಾನು ಹಾಳಾಗಿಲ್ಲ ಮತ್ತು ಎಫೆಕ್ಟ್ ಆಗಿಲ್ಲ. ಭಾಳ ಅಂದ್ರೆ ಹೊಗೆ ಆಡಿ ಒಂದು ಮುಗ್ಗುಸಾಗಿದೆ. ಅದನ್ನು ನಾಳೆ ಸ್ವಚ್ಛತೆ ಮಾಡಿ ಮುಂದೆ ನಾವು ಸರ್, ಪಕ್ಕದಲ್ಲಿ ಗುಜರಿ ಅಂಗಡಿ ಇದ್ರದ ಅಡುಗೆ ಕೋಣೆ ಇದೆ ಪಕ್ಕದಲ್ಲೇ. ಈಗ ಅಡುಗೆ ಮಾಡತ್ತ ಸಿಲಿಂಡರ್ಗಳು ಇರ್ತದೆ. ಹೌದು ಸರ್. ಸಿಲಿಂಡರ್ಗೆ ಯಾವುದೇ ರೀತಿಯ ಧಕ್ಕೆ ಆಗಿ ಏನಾದರೂ ಅದಕ್ಕೆ ಅದು ಧಕ್ಕೆ ಆಗಕ್ಕಿಂತ ಪೂರ್ವದಲ್ಲೇ ನಾವು ಸಿಲಿಂಡರ್ ಸ್ಥಳಾಂತರ ಮಾಡಿದ್ವಿ ಸರ್. ಅಂದರೆ ನಿಮಗೆ ಗಮನಕ್ಕೆ ಬಂತು ಸರ್? ಎಷ್ಟು ಗಂಟೆಗೆ ಆಯ್ತು ಇದು? ಇದು 3-3:15 ಗಂಟೆ ಆಗೈತೆ. ಅವರೇ ಫೋನ್ ಮಾಡಿದ್ರೆ ಈ ಥರ ಬೆಂಕಿ ಅನ್ನೋತ್ತಾಗೈತೆ, ನೀವು ಬರೀ ಸರ್ ಈಗ ನಮ್ಮ ಇಲ್ಲಿ ಆಜು ಬಾಜು ಇದ್ದಂಥವ್ರು ಅಂಗಡಿಯವರು ಗಮನಕ್ಕೆ ತೊಗೊಂಬಂದ್ರು ಸರ್. ಅಡುಗೆ ದಾಸ್ತಾನುಗಳು ರಕ್ಕೆ ಆಯ್ತು ಅಲ್ಲ, ನಾವು ದಾಸ್ತಾನು ಕೊಠಡಿ ಆಫೀಸ್ನಲ್ಲಿ ಇಟ್ಕೊಂಡಿರ್ತೀವಿ ಸರ್. ಇಲ್ಲಿ ಒಂದೇ ಅವತ್ತು ಎಷ್ಟು ಬೇಕು ಅಷ್ಟನ್ನ ಅಡುಗೆ ಸಂಬಂಧಪಟ್ಟದ್ದು ಮಾತ್ರ ಇದು ಕೋಣೆಯಲ್ಲಿ ಇಟ್ಟಿರ್ತೀವಿ. ಏನು ಅಂತ ಏನು ದಾಸ್ತಾನು ನಮಗೆ ಇದಾಗಿಲ್ಲ ಸರ್, ಎಷ್ಟು ಆಗಿಲ್ಲ. ಇದ್ದ ಏನಪ್ಪ ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಇಂಥವು ಸರ್, ಇಂಥವು ಇದಾಗಿದೆ. ಹೊಗೆ ನಟ್ಟಿದೆ, ಹೊಗೆ ಇರ್ತದೆ, ಗಾಡಿ ಆಗೋದ್ರಿಂದ ಸ್ವಲ್ಪ ಸ್ಮೆಲ್ ಆಗಿದೆ ಅಷ್ಟೇ. ಆಮೇಲೆ ನಾವು ಟ್ಯಾಕ್ಟಿಗಳು ಮುಚ್ಚಿಟ್ಟು ಸರ್, ಪ್ರತಿಯೊಂದು ದಾಸ್ತಾನನ್ನು ಕೂಡ ಶೇಖರಣೆ, ಒಂದು ಟ್ಯಾಕ್ಟಿಗಳು ಶೇಖರಣೆ ಮಾಡಿ ಅದ್ರ ಮೇಲೆ ಪ್ಯಾಕ್ ಮಾಡಿ ಮುಚ್ಚೋಕೆ ಮಾಡಿ ಸರ್. ಹೀಗಾಗಿ ನಮ್ಮ ದಾಸ್ತಾನ ಏನು ಎಫೆಕ್ಟ್ ಆಗಿದೆ. ನಿಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ? ಆಗಿಲ್ಲ.